ನಾಗ್ಪುರ್ ನಿವಾಸಿ ಕಿರಣ್ ವಾನ್ಖೇಡೆ 44 ಲಿವರ್ ಸಿರೋಸಿಸ್ನಿಂದ ಬಳಲುತ್ತಿದ್ದರು. ಅವನ ವಿಕೃತ ಮತ್ತು ಇಡೀ ದೇಹದಲ್ಲಿ ತೀವ್ರ ಊತವಿತ್ತು. ವಿವಿಧ ಚಿಕಿತ್ಸೆಗಳನ್ನು ಪಡೆದರೂ ಅವನಿಗೆ ಯಾವುದೇ ಪರಿಹಾರ ಸಿಗಲಿಲ್ಲ. ಅವರಿಗೆ ಲಿವರ್ ಸಿರೋಸಿಸ್ ಇದೆ ಎಂದು ವೈದ್ಯರು ಹೇಳಿದ್ದರು ಮತ್ತು ಲಿವರ್ ಕಸಿ ಮಾಡಿಸಿಕೊಳ್ಳುವಂತೆ ಸಲಹೆ ನೀಡಿದ್ದರು. ನಮಸ್ಕಾರ, ನಾನು ಕಿರಣ್ ವಾನ್ಖೇಡೆ, ನಾಗ್ಪುರ ನಿವಾಸಿ. ನನಗೆ ಲಿವರ್ ಸಿರೋಸಿಸ್ದು ತ್ರಾಸಿತ್ತು. ಶುರುನಲ್ಲಿ ತುಂಬ ಇಲಾಜ್ ಮಾಡಿದೆ. ನನ್ನ ಶರೀರ ತುಂಬ ಬಾವುತಾ ಇತ್ತು. ನಾನು ಎಲ್ಲೆಲ್ಲಿ ತೋರಿಸ್ತಾ ಇದ್ದೆ ಅಲ್ಲಿ ನನಗೆ ಬೇರೆ ಬೇರೆ ಕಾರಣ ಹೇಳ್ತಾ ಇದ್ರು. ಯಾರು ಹೇಳ್ತಿದ್ರು ಲಿವರ್ ಮೇಲೆ ಬಾವು ಇದೆ ಅಂತ, ಮತ್ತೆ ಯಾರು ಹೇಳ್ತಾ ಇದ್ರು ಎಲುಬಿಗೇನೆ TB ಇದೆ ಅಂತ. ನಾನು ಎಲ್ಲ ಥರ ಇಲಾಜ್ ಮಾಡಿದ್ದೆ, ಅದರಿಂದ ಏನೂ ಆಗಲಿಲ್ಲ. ನನ್ನ ಶರೀರ ಮತ್ತೆ ತುಂಬ ಕೆಡಿಸ್ತಾ ಇತ್ತು. ನನಗೆ ನಡೆಯೋಕೆ, ಕುಂದ್ರಕ್ಕೆ, ಅಡ್ಡಾಡೋಕ್ಕೆ ಏನೂ ಆಗ್ತಾನೆ ಇರಲಿಲ್ಲ. ಮತ್ತು ನಾನು 2015-16ರಲ್ಲಿ ಹಾಸ್ಪಿಟಲ್ನಲ್ಲಿ ಭರ್ತಿ ಆದೆ. ನನ್ನ ಇಲಾಜ್ ಶುರು ಆಯಿತು. ದೊಡ್ಡ ಡಾಕ್ಟರ್ ಬಂದು ನನ್ನ ಬಗ್ಗೆ ಕೇಳ್ತಾ ಇದ್ರು, ನೋಡಿ ಹೋಗ್ತಾ ಇದ್ರು. ಅವರು ಹಲವಾರು ವರ್ಷಗಳ ಕಾಲ ಲಿವರ್ ಸಿರೋಸಿಸ್ಗಳಿಗೆ ಅಲೋಪತಿ ಚಿಕಿತ್ಸೆ ಪಡೆದರು. ಆದರೆ ಅದು ಸರಿಯಾಗಿ ಅವರಿಗೆ ಯಾವುದೇ ವ್ಯತ್ಯಾಸವನ್ನು ಉಂಟು ಮಾಡಲಿಲ್ಲ. ಅವರ ಆರೋಗ್ಯ ಹದಗೆಟ್ಟ ಕಾರಣ ಅವರನ್ನು ಮತ್ತೆ ಆಸ್ಪತ್ರೆಗೆ ದಾಖಲಿಸಲಾಯಿತು. ವಿಕೃತ ಕಸಿ ಮಾಡುವುದನ್ನು ಬಿಟ್ಟು ಬೇರೆ ಯಾವುದರಲ್ಲಿ ದಾರಿ ಇರಲಿಲ್ಲ ಎಂದು ವೈದ್ಯರು ಹೇಳಿದರು. ಎಲ್ಲ ಬ್ಲಡ್ ಟೆಸ್ಟ್ ಮಾಡಿದ್ವಿ, ಅದರಿಂದ ಏನೂ ಆಗಲಿಲ್ಲ. ಲಾಸ್ಟಿಗೆ ಅವ್ರಿಗೂ ಗೊತ್ತಾಯಿತು ನನಗೆ ಲಿವರ್ ಸಿರೋಸಿಸ್ ಇದೆ ಅಂತ. ಅದರ ಕಾರಣ ತುಂಬ ಹುಡುಕಿದ್ರು, ಬೇರೆ ಬೇರೆ ಟೆಸ್ಟ್ ಮಾಡಿದ್ರು. ಆಮೇಲೆ ಅವರು ನನಗೆ ಹಾಸ್ಪಿಟಲಿಂದ ಚುಟ್ಟಿ ಕೊಟ್ಟರು. ಆಮೇಲೆ ನಾನು ಅಲೋಪತಿ ಉಪಚಾರ ಶುರುನೇ ಇಟ್ವಿ. ಆಮೇಲೆ 2020-21ನಲ್ಲಿ ನನಗೆ ಮತ್ತೆ ತುಂಬ ತ್ರಾಸಾಯಿತು. ಆವಾಗ ನಾನು ಮತ್ತೆ ಹಾಸ್ಪಿಟಲ್ನಲ್ಲಿ ಭರ್ತಿ ಆದ್ವಿ. ಆವಾಗ ಡಾಕ್ಟರ್ ಹೇಳಿದರು ನನಗೆ ಏನೂ ಪರಿಹಾರನೇ ಇಲ್ಲ ಅಂತ, ಈಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಹೇಳಿದರು. ಅವರಿಗೆ ಆಧುನಿಕ ಹೋಮಿಯೋಪತಿಯ ಬಗ್ಗೆ ತಿಳಿದುಕೊಂಡರು. ಅವರು ಆಧುನಿಕ ಹೋಮಿಯೋಪತಿಯ ನಾಗ್ಪುರ್ ಶಾಖೆಗೆ ಹೋದರು. ಅಲ್ಲಿ ಅವನಿಗೆ ಶಸ್ತ್ರಚಿಕಿತ್ಸೆಯಲ್ಲಿದೆ ತನ್ನ ರೋಗವನ್ನು ಗುಣಪಡಿಸಬಹುದು ಎಂದು ಭರವಸೆ ಸಿಕ್ಕಿತು. ನನಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಪರೇಷನ್ ಮಾಡೋದು ಇರಲಿಲ್ಲ, ಅದಕ್ಕೆ ತುಂಬ ಖರ್ಚಿತ್ತು. ಆ ಸಮಯದಲ್ಲಿ ನನ್ನ ಕಾಕಾಗೆ ಲಿವರ್ ಪೇಷಂಟ್ ಬಗ್ಗೆ ಗೊತ್ತಾಯಿತು. ಅವರು ಮಾಡರ್ನ್ ಹೋಮಿಯೋಪತಿ ಉಪಚಾರದಿಂದನೇ ಆರಾಮಾಗಿದ್ರು. ನಾನು ತುಂಬ ಅದರ ಬಗ್ಗೆ ವಿಚಾರ ಮಾಡಿದೆ. ಅಲ್ಲಿ ಡಾಕ್ಟರ್ ತುಂಬ ಚೆನ್ನಾಗಿ ಮಾರ್ಗದರ್ಶನ ಮಾಡಿದ್ರು. ನನಗೆ ಅನ್ನಿಸ್ತಾ ಇತ್ತು ಟ್ರಾನ್ಸ್ಪ್ಲಾಂಟ್ ಬಿಟ್ಟು ಮತ್ತೆ ಬೇರೆ ಏನೂ ಉಪಚಾರ ಇಲ್ಲ, ನನ್ನ ಜೀವನ ಇಷ್ಟೇ ಇದೆ ಅಂತ. ಆವಾಗ ಡಾಕ್ಟರ್ ಹೇಳಿದರು ನಿಮಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದು ಅಗತ್ಯನೇ ಇಲ್ಲ ಅಂತ. ಅವರು ನನಗೆ 15 ದಿವಸದ್ದು ಮೆಡಿಸಿನ್ ಕೊಟ್ಟು ಹೇಳಿದರು ಅದು ಯಾವ ಥರ ತಗೋಬೇಕು ಅಂತ. ಔಷಧಿಗಳನ್ನು ತೆಗೆದುಕೊಂಡು 15 ದಿನಗಳಲ್ಲಿ ಅವನಿಗೆ ಬದಲಾವಣೆ ಅನುಭವಕ್ಕೆ ಬರಲು ಪ್ರಾರಂಭಿಸಿದವು. ಆಧುನಿಕ ಹೋಮಿಯೋಪತಿ ಚಿಕಿತ್ಸೆ ಆರಂಭಿಸಿದ ನಂತರ ಅವರ ದೇಹದಲ್ಲಿನ ಉಚಿತ 3 ತಿಂಗಳುಗಳಿಗೂ ಸಂಪೂರ್ಣವಾಗಿ ಕಡಿಮೆಯಾಯಿತು. ಅವರ ಪ್ರೋಬಸ್ ಸ್ಕ್ಯಾನ್ ಪರೀಕ್ಷೆ ಮಟ್ಟವು 35ರಿಂದ 13ಕ್ಕೆ ಇಳಿಯಿತು. ಆ ಮೆಡಿಸಿನಿಂದ 15 ದಿನದಲ್ಲೇ ನನಗೆ ಮೊದಲಕ್ಕಿಂತ ತ್ರಾಸು ಕಮ್ಮಿ ಆಯಿತು. ಶರೀರ ಮೇಲೆ ಬಾವು ಕಮ್ಮಿ ಆಯಿತು. ನಡೆಯೋಕೆ, ಕುಂದ್ರಕ್ಕೆ, ಅಡ್ಡಾಡೋಕ್ಕೆ ಮತ್ತೆ ಶುರುವಾಯಿತು. ಅದಕ್ಕೋಸ್ಕರ ನಾನು ಮಾಡರ್ನ್ ಹೋಮಿಯೋಪತಿ ಟ್ರೀಟ್ಮೆಂಟ್ ಶುರುನೇ ಇಟ್ಟೆ. ಅವ್ರು ಹೇಳಿದಂಗೆ ಉಪಚಾರ ಮತ್ತೆ ಪಾಲನೆ ಮಾಡ್ತಾ ಇದ್ದೆ. 3 ತಿಂಗಳದಾಗೇ ನನ್ನ ಬಾವು ಪೂರ್ತಿ ಕಮ್ಮಿ ಆಯಿತು. 2015 ಮತ್ತು 16ರಲ್ಲಿ ನಾನು ಫೈಬ್ರೋ ಟೆಸ್ಟ್ ಸ್ಕ್ಯಾನ್ ಮಾಡಿದೆ. ಅದರ ಮೇಲೆ 35 ಇತ್ತು. ಮಾಡರ್ನ್ ಹೋಮಿಯೋಪತಿ ಉಪಚಾರ ಶುರು ಮಾಡಿದ ಮೇಲೆ ಈಗ ಟೆಸ್ಟು 17 ಆಯಿತು, ಆಮೇಲೆ 13 ಆಯಿತು. ಈಗ ನಾನು ಉಪಚಾರ ಶುರುನೇ ಇಟ್ಟಿದ್ದೀನಿ. ಕಿರಣ್ ಜಿ ಅವರು ಡಿಸೆಂಬರ್ 2023ರಲ್ಲಿ ಕಾಯಿಲೆ ಇರುವ ಪತ್ತೆ ಆಯಿತು. ಅವರ ಬಿಲಿರುಬಿನ್ 21.22ಕ್ಕೆ ಆಗಿತ್ತು. ಅವರು ತಕ್ಷಣವೇ ಆಧುನಿಕ ಹೋಮಿಯೋಪತಿ ಚಿಕಿತ್ಸೆ ಪಡೆದರು. ಮುಂದಿನ 7 ದಿನಗಳಲ್ಲಿ ಅವರಿಗೆ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆಗಳು ಕಾಣಲು ಪ್ರಾರಂಭಿಸಿತು. ಅವನ ಎದೆ ಮತ್ತು ಹೊಟ್ಟೆಯಿಂದ ನೀರು ಸಂಪೂರ್ಣವಾಗಿ ಕಡಿಮೆಯಾಯಿತು ಮತ್ತು ಬಿಲಿರುಬಿನ್ ಮಟ್ಟವು 2.3ಕ್ಕೆ ಇಳಿಯಿತು. ನನಗೆ ಪೀಲಿಯಾ ಆಗಿತ್ತು. ಆವಾಗ ನನ್ನ ಅಣ್ಣ ಮಾಡರ್ನ್ ಹೋಮಿಯೋಪತಿನಲ್ಲಿ ಡಾಕ್ಟರ್ ವಿಜಯಕುಮಾರ್ ಮಾನೆ ಸರ್ಗೆ ಕಾಲ್ ಮಾಡಿದ್ವಿ. ನನ್ನ ಸ್ಥಿತಿಯ ಬಗ್ಗೆ ಹೇಳಿದರು. ಡಾಕ್ಟರ್ ಹೇಳಿದರು ಈಗ ಏನೂ ಪ್ರಾಬ್ಲಮ್ ಇಲ್ಲ ಅಂತ, ಮುಂದೆ ಮಾಡರ್ನ್ ಹೋಮಿಯೋಪತಿ ಮೆಡಿಸಿನ್ ಶುರು ಇಡಬೇಕು ಅಂತ. 7 ದಿನದಲ್ಲೇ ನನಗೆ ತುಂಬ ಚೆನ್ನಾಗಿ ಫರಕ್ ಬಿತ್ತು. ಎದೆ ಮತ್ತು ಹೊಟ್ಟೆನಲ್ಲಿ ನೀರು ಕಮ್ಮಿ ಆಯಿತು. ಬಿಲಿರುಬಿನ್ 21-22 ಇತ್ತು, ಈಗ 2-3 ತನಕ ಕಮ್ಮಿ ಆಯಿತು. ಅದಕ್ಕೋಸ್ಕರ ನಾನು ಮಾಡರ್ನ್ ಹೋಮಿಯೋಪತಿನಲ್ಲಿ ಡಾಕ್ಟರ್ ವಿಜಯಕುಮಾರ್ ಮಾನೆ ಸರ್ದು ತುಂಬ ಆಭಾರಿ ಇದ್ದೀನಿ. ಕಿರಣ್ ವಾನ್ಖೇಡೆ ಈಗ ಸಾಮಾನ್ಯ ಮತ್ತು ಸಂತೋಷ ಜೀವನ ನಡೆಸುತ್ತಿದ್ದಾರೆ.